ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಲಕಿಯನ್ನ ಆರೈಕೆ ಮಾಡುವಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಅತ್ಯಾಚಾರ ಆದಂತಹ ದಿನವೇ ಬಾಲಕಿಗೆ ಚಿಕಿತ್ಸೆಯನ್ನ ಕೊಡಿಸಿ ಡಿಸ್ಚಾರ್ಜ್ ಮಾಡಿದ್ದಾರೆ. ರಿಮ್ಸ್ ವೈದ್ಯರು ಸರಿಯಾಗಿ ಚಿಕಿತ್ಸೆ ನೀಡಿಲ್ಲ ಅಂತ ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಫೆಬ್ರವರಿ 4ರಂದು ಬಾಲಕಿಯ ಮೇಲೆ ಅತ್ಯಾಚಾರ ಆಗಿತ್ತು. ಶಿವನಗೌಡ ಅನ್ನುವಂಥ ಕಾಮುಕ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ್ದ. ಫೆಬ್ರವರಿ 5ರಂದು ಹೆಚ್ಚಿನ ಚಿಕಿತ್ಸೆಗಾಗಿ ರಿಮ್ಸ್ ಆಸ್ಪತ್ರೆಗೆ ಆಕೆಯನ್ನ ದಾಖಲು ಮಾಡಲಾಗುತ್ತೆ. ಆ ಬಳಿಕ ಒಂದೇ ದಿನದಲ್ಲಿ ಆಕೆಯನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ ಡಾಕ್ಟರ್ಸ್. 8 ದಿನ ಕಳೆದರೂ ಕೂಡ ಯಾರು ಕೂಡ ಈ ಬಾಲಕಿಯ ಯೋಗಕ್ಷೇಮ ವಿಚಾರಿಸೂ ಕೂಡ ಇಲ್ಲ. ಚಿಕಿತ್ಸೆಗಾಗಿ ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಡೋಂಟ್ ಕೇರ್ ಅಂತ ಇದೆ. ಈ ಸಂತ್ರಸ್ತ ಬಾಲಕಿಗೆ ಆದಷ್ಟು ಬೇಗ ಚಿಕಿತ್ಸೆ ನೀಡಬೇಕು ಅನ್ನುವಂಥ ಆಗ್ರಹಗಳು ಈಗ ಕೇಳಿ ಬರ್ತಾ ಇರೋದು. ಸರಿಯಾಗಿ ಚಿಕಿತ್ಸೆ ಕೊಟ್ಟಿಲ್ಲ, ಸರಿಯಾಗಿ ಆರೈಕೆ ಮಾಡಿಲ್ಲ. ಬಾಲಕಿಯನ್ನ ಆರೈಕೆ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಆದರೆ ಆ ರೀತಿಯಾಗಿ ಆಗಿಲ್ಲ ಈ ಪ್ರಕರಣದಲ್ಲಿ ಅನ್ನುವಂಥ ನಷ್ಟು ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನೀಲಕಂಠ ಸ್ವಾಮಿ, ಬಾಲಕಿಯನ್ನ ಆರೈಕೆ ಮಾಡಬೇಕಾಗಿರೋದು ಬೇಸಿಕಲಿ ಸರ್ಕಾರದ ಕರ್ತವ್ಯ. ಆದರೆ ಆ ಒಂದು ಕರ್ತವ್ಯವನ್ನೇ ಮಾಡಿಲ್ಲ ಸರ್ಕಾರ. ಏನು ಆನ್ಸರ್ ಕೊಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರ ಅಂತ? ನಿಜ ಅಶ್ವಿನಿ, ಎಲ್ಲೋ ಒಂದು ಕಡೆ ರಾಜ್ಯವೇ ಬೆಚ್ಚಿ ಬೀಳ್ತಕ್ಕಂತ ಒಂದು ಘಟನೆ ಜನವರಿ 4ರಂದು ಸಂಜೆ ನಡೆದಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಘಟನೆ ಏನು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಒಂದು ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ಒಂದು ಗ್ರಾಮದಲ್ಲಿ ಅಂದ್ರೆ ಆ ಒಂದು ಬಾಲಕಿ ಅತ್ಯಾಚಾರಕ್ಕೊಳಗಾಗಿರ್ತಾಳೆ. ತದನಂತರ ಜನವರಿ 5ರಂದ ಆಕೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ರಾಯಚೂರಿನಲ್ಲಿ ಇರ್ತಕ್ಕಂಥ ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುತ್ತೆ. ಆದ್ರೆ ಇಲ್ಲಿ ರಿಮ್ಸ್ ನಲ್ಲಿ ಆಸ್ಪತ್ರೆಗೆ ಬಂದಂತ ಸಂದರ್ಭದಲ್ಲಿ ಚಿಕಿತ್ಸೆ ಕೊಡಬೇಕಾಗಿರ್ತಕ್ಕಂಥ ವೈದ್ಯರು ಅಲ್ಲಿ ಅವತ್ತೇ ಅಂದ್ರೆ ಜನವರಿ 5ರಂದು ಬೆಳಿಗ್ಗೆ 5 ಗಂಟೆಗೆ ಆ ಒಂದು ಬಾಲಕಿನ ತಂದು ಅಡ್ಮಿಟ್ ಮಾಡ್ಲಾಗುತ್ತೆ. ಅವತ್ತೇ ಮಧ್ಯಾಹ್ನ ಈ ಒಂದು ಬಾಲಕಿಗೆ ಡಿಸ್ಚಾರ್ಜ್ ಮಾಡ್ಲಾಗುತ್ತೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಲಕರನ್ನ ವಿಚಾರಿಸಿದಾಗ ಪಾಲಕರು ಏನ್ ಹೇಳ್ತಾರೆ, ಸರ್ ನಮ್ಗೇನು ಗೊತ್ತಿಲ್ಲ, ಅಲ್ಲಿ ಬಂದಿರ್ತಕ್ಕಂಥ ಮಹಿಳಾ ಪೇದೆಗಳು ಮತ್ತು ಅಲ್ಲಿರ್ತಕ್ಕಂಥ ವೈದ್ಯರು ಏನ್ ಹೇಳ್ತಾರೆ, ಖಾಸಗಿ ಆಸ್ಪತ್ರೆಯಲ್ಲಿ ತೋರಿಸಿ ಆವಾಗ ಆರಾಮ್ ಆಗುತ್ತೆ, ನೀವು ಇಲ್ಲಿ ತೋರಿಸಿದ್ರೆ ಆರಾಮ್ ಆಗೋದಿಲ್ಲ ಅನ್ನೋ ಒಂದು ಕಾರಣ ನೀಡಿ ನಮ್ಮನ್ನ ಡಿಸ್ಚಾರ್ಜ್ ಮಾಡಿದ್ರು. ಜನವರಿ 5ರಿಂದ ಜನವರಿ 12ರವರೆಗೂ ಕೂಡ ನಾವು ಖಾಸಗಿ ಆಸ್ಪತ್ರೆಯಲ್ಲಿ ತೋರಿಸಿದ್ವಿ. ಆದ್ರೆ ನಮಗೆ ದುಡ್ಡಿನ ಸಮಸ್ಯೆ ಇದೆ, ನಾವು ಬಡತನದಲ್ಲಿದ್ದೀವಿ, ಆ ಒಂದು ಕಾರಣಕ್ಕೆ ಹೆಚ್ಚಿನ ದುಡ್ಡು ಕಟ್ಟಕ್ ಆಗೋದಿಲ್ಲ ಅಂತ ಮತ್ತೆ ಈಗ ಜನವರಿ 13ರಿಂದ ಅಂದ್ರೆ ಮತ್ತೆ ರಿಮ್ಸ್ ಆಸ್ಪತ್ರೆಗೆ ಬಂದು ದಾಖಲಾಗಿರ್ತಕ್ಕಂಥದ್ದು ಒಂದು ಕಡೆ ಇದಾದ್ರೆ, ಇನ್ನೊಂದು ಕಡೆ ಏನಂದ್ರೆ ಪಾಲಕರ ಅಳಲಾಗಿರ್ತಕ್ಕಂಥದ್ದು ಏನಂದ್ರೆ ಕಾಳಜಿ ವಹಿಸಬೇಕಾಗಿಂತ ಸರ್ಕಾರದ ಅಧಿಕಾರಿಗಳು ಯಾರು ಕೂಡ ತನ್ನ ಮಗಳನ್ನ ಮಾತಾಡ್ಸೋಕೆ ಬಂದಿಲ್ಲ, ಯೋಗಕ್ಷೇಮ ವಿಚಾರಿಸಿಲ್ಲ, ಆರೈಕೆ ಕೂಡ ಮಾಡೋದಕ್ಕೆ ಸರಿ ಇಲ್ಲ, ಒಂದು ಚಿಕಿತ್ಸೆ ಕೂಡ ಕೊಡೋದಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ಅಲ್ಲೇನೋ ಪೋಕ್ಸೋ ಕಾಯ್ದೆಯಲ್ಲಿ ಆರೋಪಿ ಬಂಧನ ಆಗಿದೆ, ತನಿಖೆ ನಡೀತಾ ಇದೆ, ಓಕೆ. ಆದ್ರೆ ಇಲ್ಲಿ ಒಂದು ಪುಟ್ಟ ಬಾಲಕಿಯನ್ನ, ಬಡ ಕುಟುಂಬವನ್ನ ಆರೈಕೆ ಮಾಡ್ಬೇಕಾಗಿರ್ತಕ್ಕಂಥ ಸರ್ಕಾರ ಆಗ್ಲಿ ಜಿಲ್ಲಾಡಳಿತ ಆಗ್ಲಿ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ ಅನ್ನೋದು. ಹಾಗೆ ಸ್ಥಳೀಯರಾಗಿರುವಂತ ಯಲ್ಲಪ್ಪ ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಯಲ್ಲಪ್ಪ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ. ಸರ್ಕಾರಕ್ಕಂತೂ ಕಿಂಚಿತ್ತೂ ಕಾಳಜಿ ಇಲ್ಲ, ಆರೈಕೆ ಮಾಡಬೇಕು ಅನ್ನುವಂತ ಕನ್ಸರ್ನ್ ಕೂಡ ಇಲ್ಲ. ಸದ್ಯಕ್ಕೆ ಆಕೆ ಪರಿಸ್ಥಿತಿ ಹೇಗಿದ್ದಾಳೆ, ಆರೋಗ್ಯದಲ್ಲಿ ಚೇತರಿಸ್ಕೊಳ್ತಾ ಇದ್ದಾಳ, ಹೇಗಿದ್ದಾಳೆ ಅಂತ? ಮೇಡಮ್ ಅವರ ಈಗಾಗಲೇ ಇವತ್ತೇನು ರೇಪು ಪುಟ್ಟ ಬಾಲಕಿ ಮೇಲೆ ರೇಪನ್ನ ಎಸಗಿದಂತ ಕಾಮಕನನ್ನ ಅರೆಸ್ಟ್ ಮಾಡಿದಾರ. ಆ ಸಂಸ್ಥೆ ನಿರ್ಲಕ್ಷ್ಯ ವಹಿಸಿದಂತ ಆ ಸಂಸ್ಥೆಯವ್ರನ್ನ ಇವತ್ತಿಗೆ ಅರೆಸ್ಟ್ ಮಾಡಿಲ್ಲ ಮೇಡಮ್ ಅವರ. ಈ ಮಗುವಿಗೆ ಒಂದು ತಾಸಿನ ಮಟ್ಟಿಗೆ ಇವತ್ತೇನು ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಆ ಮೂಮೆಂಟ್ ನಲ್ಲಿ. ಇವತ್ತಿಗಾದ್ರೂ ಬಾಲಕಿಗೆ ಒಂದು ಶಿಕ್ಷೆ ಕೊಡದೆ ನಿರ್ಲಕ್ಷ್ಯ ನೋಡ್ತಾ ಇದಾರ. ಈ ಬಡವ್ರ ಮಕ್ಕಳನ್ನ ಅಷ್ಟು ಕೀಳಾಗಿ ನೋಡ್ತಾ ಇದಾರ. ಈ ಬಡವ್ರ ಮಕ್ಕಳು ಇಲ್ಲಿಗೆ ಹೋಗ್ಬೇಕಂತ ಸರ್ಕಾರ ಆಸ್ಪತ್ರೆಗೆ ಹೋದ್ರು ಇವತ್ತು ಅಡ್ಮಿಟ್ ಮಾಡಿಕೊಂಬಷ್ಟು ವೇಗಿತ್ತು ಯಾವತ್ತಿಲ್ಲ ಮೇಡಮ್ ಅವರ. ಏನ್ ಹೇಳ್ತಾರೆ ಹಾಸ್ಪಿಟಲ್, ಏನ್ ಹೇಳ್ತಾರೆ ಜೊತೆಲಿ ಬಾಲಕಿಯ ಪೋಷಕರು ಏನ್ ಹೇಳ್ತಾ ಇದ್ದಾರೆ? ಈ ಮೇಡಮ್ ಅವರ ಬಾಲಕಿ ಪೋಷಕರು ಈಗಾಗಲೇ ಆ ಮಗುವಿಗೆ ಆಗಿರ್ತಕ್ಕಂಥ ರೇಪ್ ಅನ್ನು ಖಂಡಿಸಿ ಅವ್ರು ಇವತ್ತು ಪಬ್ಲಿಕ್ ಬರ್ತಾ ಇಲ್ಲ. ಒಂದು ಕುಟುಂಬ ಇನ್ನೊಂದು ಕುಟುಂಬಿಗೆ ಇವತ್ತು ಯಾರು ರಕ್ಷಣೆ ಕೊಡ್ತಾ ಇಲ್ಲ. ಇವತ್ತು ಡಬಲ್ ಪೀಸ್ಗಳು ಜೊತೆಗೆ ಹೋದ್ರು ಆಸ್ಪತ್ರೆ ಕರ್ಕೊಂಡು. ಆ ಡಬಲ್ ಪೀಸ್ ಏನಂತ ಹೇಳ್ತಾ ಇದಾರ, ಉದಯಪುತ್ರ ಕೊಡ್ತಾ ಇದಾರೆ. ಇವತ್ತು ನಾವು ಏಜನ್ನು ಹಾಕಿ ಬಂದಿದೀವಿ, ಶಿಕ್ಷೆ ಕೊಡಕ್ ಬಂದಿಲ್ಲ ನಾವು, ನೀವು ಪ್ರೈವೇಟ್ ಆಸ್ಪತ್ರೆ ಕೊಡಿ ಅಂತ ಹೇಳ್ತಾರೆ ಆ ತಂದೆಯವರಿಗೆ. ಚಿಕಿತ್ಸೆ ಸರಿಯಾಗಿ ಕೊಡ್ತಾ ಇದಾರಾ? ಚಿಕಿತ್ಸೆ ಕೊಡ್ಲಾಗ್ತಾ ಇದೆ ಅಟ್ಲೀಸ್ಟ್ ರಿಮ್ಸ್ ಅಲ್ಲಾದ್ರು? ಮೇಡಮ್ ಅವ್ರು ಯಾವ್ದು ಚಿಕಿತ್ಸೆ ಕೊಟ್ಟಿಲ್ಲ ಮೇಡಮ್ ಅವರು ಇವತ್ತಿಗಾದ್ರು. ನಿನ್ನೆ ಮತ್ತೆ ಸಿಂಧನೂರು ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋ ಬಾಲಕಿ ಕರ್ಕೊಂಡು
ಆ ಬಾಲಕಿನ ರೆಫರ್ ಮಾಡಿದ್ರೆ ರಾಯಚೂರು ರಿಮ್ಸ್ಗೆ. ಇವತ್ತು ಸರ್ಕಾರಿ ಆಸ್ಪತ್ರೆ ಕೂಡ ನಿನ್ನೆ ಒಂದು ಆಗೋವರೆಗೆ ಅಡ್ಮಿಟ್ ಮಾಡ್ಕೊಂಡಿಲ್ಲ ಮೇಡಮ್ ಅವರ. ಓಕೆ, ಧನ್ಯವಾದ ಯಲ್ಲಪ್ಪ ಅವರೇ, OTV ಜೊತೆ ಮಾತಾಡಿದಕ್ಕೆ.